ಇದ್ರ ಜೊತೆಗೆ ಇನ್ನೊಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಪ್ರೋಮೋ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ನು, ಯಾಕಂದ್ರೆ ಬಿಟ್ಟರು ಕೂಡ ಬಿಡ್ಬೋದು. ಇವಾಗ ಲೈವ್ ಅಲ್ಲಿ ಏನ್ ನಡೀತಿದೆ ಅಂತ ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೆ. ಇಲ್ಲಿ ರಘು ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನಿ ಅವರು ಸಿಕ್ಕಾಪಟ್ಟೆ ಕೋಪ ಕೂಡ ಮಾಡ್ಕೊಂಡಿದ್ರು. ಇಲ್ಲಿ ಎಲ್ಲಿ ಅವರಿಗೆ ಜಾಸ್ತಿ ಫುಡ್ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಗ್ರಾಸರಿ ಐಟಮ್ಸ್ಗಳು ಬರ್ತಾವಲ್ಲ ಎಲ್ಲಾನು ಕೂಡ ಇಲ್ಲಿ ಡಿವೈಡ್ ಮಾಡ್ಕೊಂಡ್ರು. ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್ಗಳನ್ನ ಇಲ್ಲಿ ಎಲ್ಲರೂ ಕೂಡ ಮೊಟ್ಟೆ ಇರ್ಬೋದು, ಮತ್ತಿಲ್ಲಿ ಬಾಳೆಹಣ್ಣು, ದಾಳಿಂಬೆ, ಮೋಸಂಬಿ ಈ ರೀತಿಯಾಗಿ ಬಂದಿತ್ತಲ್ವಾ, ಅದನ್ನ ಎಲ್ಲರೂ ಕೂಡ ಡಿವೈಡ್ ಮಾಡ್ಕೊಂಡ್ರು. ಅದರಲ್ಲೂ ಕೂಡ ಇವ್ರಿಗೆ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಡಿವೈಡ್ ಮಾಡಿದ್ರು. ಆಲ್ಮೋಸ್ಟ್ ಈ 2 ವಾರ ಈ ರೀತಿಯಾಗಿ ಮಾಡಿರ್ಲಿಲ್ಲ, 2-3 ವಾರ. ಇವಾಗ ಇಲ್ಲಿ ರಘು ಎಂಟ್ರಿ ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಮಾಡ್ತಾ ಇದಾರೆ. ಇದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ಇದನ್ನ ಹಾಕ್ತಾರ ಇಲ್ವಾ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಇದ್ರ ಜೊತೆಗೆ ಇಲ್ಲಿ ಮಲ್ಲಮ್ಮ ಅವರು ಗಿಲ್ಲಿ ಅವ್ರ ಜೊತೆ ಇಲ್ಲಿ ಜಗಳ ಆಡ್ಕೊಂತಾರೆ. ಆಲ್ಮೋಸ್ಟ್ ಹಾಗ್ ಮಾತಾಡ್ಬೇಡ, ಹೀಗ್ ಮಾತಾಡ್ಬೇಡ, ನಾನೇನು ಹೇಳಿದ್ನ ನೀನು ಸುಳ್ಳು ಹೇಳಬೇಡ ಅಂತ ಅಂದ್ಬಿಟ್ಟು ಖಡಕ್ ಆಗಿ ಇಲ್ಲಿ ಮಲ್ಲಮ್ಮ ಅವರು ಗಿಲ್ಲಿ ಅವ್ರ ಹತ್ರ ಮಾತಾಡ್ತಾರೆ. ಇದಕ್ಕೆ ತುಪ್ಪ ಸುರಿತಿರೋದು ಆಲ್ಮೋಸ್ಟ್ ನಾನು ಹೇಳೋದೇ ಬೇಡ, ಇಲ್ಲಿ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸನ ಇಲ್ಲಿ ಮಾಡಿದ್ದಾರೆ. ಧ್ರುವಂತ್ ಅವ್ರು ಕೂಡ ಇಲ್ಲಿ ಅಷ್ಟೇ. ಈಗ ಕಿಚ್ಚ ಸುದೀಪ್ ಅವರು ಏನೊಂದು SR ನೋ ಕ್ವಶನ್ ಇರ್ಬೋದು ಅಥವಾ ಅವ್ರ ಅನಿಸಿಕೆ ಇಲ್ಲಿ ಕೇಳ್ತಾ ಇದ್ರು. ನಿನ್ನೆ ಪಟಾಕಿ ಇತ್ತಲ್ವಾ, ಪಟಾಕಿಗಳು ಯಾರಿಗೆ ಇಲ್ಲಿ ಹೋಲುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಜ್ಲಿ ಪಟಾಕಿ ಇತ್ತು, ಮತ್ತಿಲ್ಲಿ ಅಟೋಮ್ ಬಾಂಬ್ ಇತ್ತು, ಈ ರೀತಿಯಾದ ಪಟಾಕಿಗಳು ಇಟ್ಟಿದ್ರು. ಇದು ಯಾರಿಗೆ ಹೋಲುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ರು. ನೋಡಿ, ಸೀರಿಯಸ್ ಆಗಿ ತಗೋಬೇಡಿ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಆ ಒಂದು ವಿಚಾರಣ ಇಲ್ಲಿ ಇಟ್ಕೊಂಡು ಮಲ್ಲಮ್ಮ ಅವರು ಜಗಳ ತೆಗೆದಿದ್ದಾರೆ. ಗಿಲ್ಲಿ ಅವರು ಸ್ವಲ್ಪ ಸಮಾಧಾನವಾಗಿ ಇಲ್ಲಿ ಹೇಳಕ್ ಹೋಗ್ತಿದ್ರೆ ಇಲ್ಲಿ ಅವರು ಕೇಳಕ್ಕೆ ರೆಡಿನೇ ಇಲ್ಲ. ನಾನು ಯಾಕೆ ಇಲ್ಲಿ ಕೇಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇವತ್ತ ನಿಜವಾಗ್ಲೂ ಕೂಡ ಇದನ್ನ ಕಟ್ ಮಾಡ್ತಾರೋ ಅಥವಾ ಪ್ರಸಾರ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಜಗಳ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಆಯ್ತು. ಇದರಿಂದ ಜಾಸ್ತಿ ಅಡ್ವಾಂಟೇಜ್ ತಗೊಂಡಿದ್ ಯಾರಪ್ಪ ಅಂತಂದ್ರೆ ಇಲ್ಲಿ ಮಲ್ಲಮ್ಮ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು, ಧ್ರುವಂತ್ ಅವರು ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರ 3 ಜನದ್ದು. ಆದ್ರೆ ಇಲ್ಲಿ ಇದಕ್ಕೆ ಮಧ್ಯಕ್ಕೆ ಬಂದಿದ್ದು ಅಶ್ವಿನಿ ಗೌಡ ಅವರು. ಆಲ್ಮೋಸ್ಟ್ ಇಲ್ಲಿ ಧ್ರುವಂತ್ ಅವ್ರದ್ದು ಕೂಡ ಸ್ವಲ್ಪ ಅತಿ ಆಯ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ನೀವು ಆಲ್ಮೋಸ್ಟ್ ನೋಡಿರ್ತೀರಾ, ನಿನ್ನೆ ಎಪಿಸೋಡ್ ನೋಡಿದ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಕಾಮಿಡಿಯಾಗಿ ಕೇಳಿದ್ರು, ಬಟ್ ಆದ್ರೆ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡು ಇಲ್ಲಿ ಜಗಳ ಆಡ್ತಿದ್ರೆ. ಇಲ್ಲಿ ಗಿಲ್ಲಿ ಅವ್ರದೇ ತಪ್ಪು, ಇಲ್ಲಿ ಬೇಕಂತಾನೆ ಈ ರೀತಿಯಾಗಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇವರು ಇಲ್ಲಿ ಮಾತಾಡ್ತಾ ಇದಾರೆ. ಇಲ್ಲಿ ಧ್ರುವಂತ್ ಅವರು ಮತ್ತಿಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಬೇಕಂತ ಈ ರೀತಿ ಮಾತಾಡ್ತಾರೆ. ಅವ್ರದೊಂದು ವ್ಯಕ್ತಿತ್ವ ಏನಿದೆ ಅದನ್ನ ಇಲ್ಲಿ ಹಾಳು ಮಾಡ್ಕೊಂತ ಇದಾರೆ. ಗಿಲ್ಲಿ ಅವರೇ ಹಾಳು ಮಾಡ್ಕೊಂತ ಇದಾರೆ ಅಂತ ಅವ್ರ ವ್ಯಕ್ತಿತ್ವನ ಇಲ್ಲಿ ಅವರು ಒಂದು ಫುಟೇಜ್ ತಗೊಳಕೋಸ್ಕರ ಈ ರೀತಿಯಾಗಿ ಬೇರೆಯವ್ರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ನೋಡೋಣ, ಪ್ರೋಮೋದಲ್ಲಿ ಅಂತೂ ಬಿಟ್ಟಿಲ್ಲ. ಸದ್ಯ ಇವತ್ತಿನ ಎಪಿಸೋಡ್ ಅಲ್ಲಿ ಇದು ತೋರಿಸ್ತಾರ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಬಟ್ ಜಗಳ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಆಯ್ತು. ಧ್ರುವಂತ್ ಅವರಂತೂ ಸಿಕ್ಕಾಪಟ್ಟೆ ಮಾತಾಡಿದ್ರು, ಅಶ್ವಿನಿ ಗೌಡ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡಿದ್ರು. ಇಲ್ಲಿ ಮಾತಾಡಕ್ಕೆ ಗಿಲ್ಲಿ ಅವರಿಗೆ ಅವಕಾಶನೇ ಕೊಡ್ತಾ ಇಲ್ಲ. ನಾನು ಆ ರೀತಿಯಾಗಿ ಹೇಳಿಲ್ಲ. ಇಲ್ಲಿ ಅಣ್ಣ ಏನ್ ಕೇಳಿದ್ರು ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಏನ್ ಕೇಳಿದ್ರು ಅದಕ್ಕೆ ನಾನು ಇಲ್ಲಿ ಉತ್ತರ ಕೊಟ್ಟೆ, ನನ್ನ ಅನಿಸಿಕೆನೆ ನಾನು ಇಲ್ಲಿ ಹೇಳಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ಮಲ್ಲಮ್ಮ ಅವರಿಗೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಪಟಾಕಿ ಕೊಡ್ಬೇಕಲ್ಲ, ಕೊಟ್ಬಿಟ್ಟು ಧ್ರುವಂತ್ ಅವರು ಮಲ್ಲಮ್ಮ ಅವ್ರು ಸುತ್ತಾನೆ ಇಲ್ಲಿ ಸುತ್ತುತ್ತಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಈ ಒಂದು ವಿಚಾರಣೆಯಲ್ಲಿ ಇಟ್ಕೊಂಡು ಇದಕ್ಕೆ ಜಗಳ ತೆಗೆದಿದ್ದಾರೆ. ಆಲ್ಮೋಸ್ಟ್ ಮಲ್ಲಮ್ಮ ಅವ್ರು ಬೇಡ ಅಂದ್ರೂ ಕೂಡ ಧ್ರುವಂತ್ ಅವರು ಅವ್ರ ಹಿಂದೆನೆ ಇಲ್ಲಿ ಸುತ್ತುತ್ತಿರ್ತಾರಂತೆ. ಈ ರೀತಿಯಾಗಿ ಹೇಳಿದಕ್ಕೆ ಇಲ್ಲಿ ಮಲ್ಲಮ್ಮ ಅವ್ರಿಗೆ ಬೇಜಾರಾಗಿದೆ ಅಂತೆ. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ಅಂತೆ. ಕೆಲವೊಬ್ಬರಿಗೆ ಇದ್ದಂಗೆ ಹೇಳಿದ್ರೆ ಇಲ್ಲಿ ಉರಿ ಹತ್ತು ಬಿಡುತ್ತೆ. ನಿಜವಾಗ್ಲೂ ಕೂಡ ಇಲ್ಲಿ ಧ್ರುವಂತ್ ಅವರು ಆ ರೀತಿ ಮಾಡ್ತಾ ಇದಾರೆ. ಮಲ್ಲಮ್ಮ ಅವರು ಇದನ್ನ ಕೇಳ್ತಾರೆ, ನಾನೇನಾದ್ರೂ ಹೇಳಿದ್ನ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಿದ್ರು. ಇವರಿಬ್ರು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಎಂಟ್ರಿ ಕೊಡೋದು ಅಶ್ವಿನಿ ಗೌಡ ಅವರು. ಇವಾಗ ಸಿಕ್ಕಾಕೊಂಡ ಅಂತ ಅಂದ್ಬಿಟ್ಟು ಎಂಟ್ರಿ ಕೊಡ್ತಾರೆ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ರೀತಿಯಾಗಿ ಇದನ್ನ ತೋರಿಸ್ತಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಕಟ್ ಮಾಡ್ತಾರಾ ಇಲ್ಲ ಅಂತಂದ್ರೆ ಎಪಿಸೋಡ್ ಅಲ್ಲಿ ಪ್ರಸಾರ ಮಾಡ್ತಾರ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ಇಲ್ಲಿ ಅವ್ರ ಅನಿಸಿಕೆ ಅವ್ರಿಗೆ ಯಾರು ಕೊಡ್ಬೇಕು ಅಂತ ಅನ್ಸುತ್ತೆ. ಈಗ ಅವ್ರ ಒಪಿನಿಯನ್ ಇಲ್ಲಿ ಅವ್ರು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಇಲ್ಲಿ ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಆಗ್ತಿದ್ದಾರೆ. ಇಲ್ಲಿ ಮಲ್ಲಮ್ಮ ಅವರು ಬೇಕಂತಾನೆ ಚಪ್ಪಾಳೆ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿ ಹೇಳಿದ್ರು. ತುಂಬಾನೇ ಹರ್ಟ್ ಆಗಿರುತ್ತೆ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ. ಆದ್ರೆ ಇವಾಗ ಜಾನ್ವಿಯವರು ಅಶ್ವಿನಿ ಗೌಡ ಅವರದ್ದು ಒಂದು ಏನ್ ಟೀಮ್ ಇತ್ತು ಅದಿಲ್ಲಿ ಕಾಕ್ರೋಜ್ ಅವರು ಕೂಡ ಇಲ್ಲಿ ಇದ್ರು. ಇವಾಗ ಧ್ರುವಂತ್ ಅವರು ಮತ್ತೆ ಇಲ್ಲಿ ಮಲ್ಲಮ್ಮ ಅವರು ಕೂಡ ಈ ಒಂದು ಟೀಮ್ಗೆ ಸೇರ್ಕೊಂತಿದ್ದಾರೆ. ಇವ್ರದೇ ಆದ ಒಂದು ಗ್ರೂಪ್ ಕೂಡ ಈಗ ಮಾಡ್ಕೊಂಡಿದ್ದಾರೆ. ಲೈವ್ ಅಲ್ಲಿ ಈ ರೀತಿಯಾಗಿ ಇಲ್ಲಿ ನಡೀತಿದೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ಸಿಕ್ಕಾಪಟ್ಟೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಯಾಕಂತಂದ್ರೆ ನೋಡಿ, ಫೂಟೇಜ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ಮಾತಾಡಿದ್ರು. ಅವ್ನು ಯಾರ ಪರನೂ ಕೂಡ ಇಲ್ಲಿ ನಿಂತ್ಕೊಳ್ಳಲ್ಲ, ಸ್ಟ್ಯಾಂಡು ತಗೊಳ್ಳಲ್ಲ, ಬೇಕಂತಾನೆ ಜಗಳ ಆಡೋದು. ಮತ್ತೆ ಇಲ್ಲಿ ತುಂಬಾ ಕೀಳ್ ಮಟ್ಟಿಗೆ ಇಳಿದು ಬಿಡ್ತಾನೆ. ಅವನ ತನನ ಏನಿದೆ ಅವನ ಬಿಟ್ಟು ಗಿಲ್ಲಿ ಮಾಡಿದ್ರೆ ಮಾತ್ರನೇ ಕಾಮಿಡಿನ, ನಾವೆಲ್ಲ ಮಾಡಿದ್ರೆ ಅದು ಕಾಮಿಡಿ ಅಲ್ವಾ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಪಾಪ ಇಲ್ಲಿ ಅವ್ರು ಹೇಳಿದ್ದೇನಂತಂದ್ರೆ ಮಲ್ಲಮ್ಮ ಅವ್ರ ಸುತ್ತ ಇಲ್ಲಿ
ಧ್ರುವಂತವರು ಬೇಡ ಅಂದ್ರು ತಿರುಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದೊಂದು ತುಂಬಾನೇ ಮಹಾ ಅಪರಾಧ ಅನ್ನೋಂಗೆ ಇವಾಗ ಗಿಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ತುಂಬಾನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಇವನು ಮಾಡದೇ ಬೇಕಂತ ಹೀಗೆ ಎಲ್ಲಾ ಫುಟೇಜ್ ಒಂದು ಸಿಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಆಲ್ಮೋಸ್ಟ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗೂ ಕೂಡ ಇಲ್ಲಿ ಇವರು ಈ ರೀತಿಯಾಗಿ ಮಾತಾಡಿದ್ರು. ಸದ್ಯ ಇವಾಗ ರಕ್ಷಿತ್ ಅವ್ರ ಪರ ನಿಂತಿದ್ದಕ್ಕೂ ಕೂಡ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.